ನಿಮ್ಮ ಚಾನೆಲ್ ಕಡೆಯಿಂದ ಬಂದವರಿಗೆ 75,000 ಕೊಡೋಣ ಸರ್. ಸ್ನೇಹಿತರೆ ಒಂದು 75,000 ರೂಪಾಯಿಗೆ ಒಂದು 2 ವೀಲರ್ ಬೈಕ್ ರೇಟ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ. ನೋಡಿ 1 ಲಕ್ಷಕ್ಕೆ 8 ಮಾಡಲ್ ಗಾಡಿ. ಓಕೆ, ಈ ಗಾಡಿನ 65,000 ಕೊಡ್ತೀನಿ ಸರ್. 65,000 ಸರ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ ಹೇಳ್ತೀನಿ, 85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಫ್ರೆಶ್ ಇನ್ಸೂರೆನ್ಸ್ ಸವರ್ಲೆಟ್ ಬೀಟು ಮಾರ್ಕೆಟ್ ಗೆ ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. ಗಾಡಿನ ನಾನು 1 ಲಕ್ಷ ಕೊಡ್ತೀನಿ ಸರ್. ಫೈನಲ್ ಡೆಡ್ ಲೈನ್ ಪ್ರೈಸ್, ನೋ ಬಾರ್ಗಿನ್. 135 ಕೋಟಿಂಗ್ ಸರ್. 1 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 1,65,000 ಸರ್. 165 ಫೈನಲ್ ಮಾಡ್ಕೊಡ್ತೀನಿ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ, ಮ್ಯಾಗ್ಗಳು ಎಲ್ಲ ಇದೆ. ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಪ್ರೀತಿಯ ಕಿಲ್ಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇಂದ. ಸ್ನೇಹಿತರೆ ಇವತ್ತು ನಾವಿದ್ದೀವಿ 123 ಕಾರ್ ಶೋರೂಮ್. ನಾನು ಹಿಂದೆ ನೋಡ್ತಾ ಇರಬಹುದು ಸ್ನೇಹಿತರೆ, 123 ಕಾರ್ ಶೋರೂಮ್ ಅಂತ. ಇದು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಆಗಿದ್ದು, ಇಲ್ಲಿ ಕಡಿಮೆ ಮೊತ್ತದಿಂದ ಹೆಚ್ಚಿನ ಮೊತ್ತದವರೆಗೂ ಎಲ್ಲಾ ತರಹದ ಗಾಡಿಗಳು ನಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಗಾಡಿ ಬೇಕಾಗಬಹುದು. ಇವತ್ತು ನಮ್ಮ ಹತ್ರ ಟೋಟಲ್ ಒಂದು 30 ಗಾಡಿವರೆಗೂ ಅವೈಲೇಬಲ್ ಇದೆ. ಸೊ ಎಲ್ಲಾ ಗಾಡಿಗಳು ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದೇ ತರ ಇಲ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ, ಹಾಗೆ ಇಲ್ಲಿ ಯಾವ ರೀತಿ ಕಾರ್ಗಳು ಇರುತ್ತೆ ಎಲ್ಲಾನು ಕೂಡ ನಮ್ಮ ಚಾನಲ್ಗೆ ಇವತ್ತು ವೆಲ್ಕಮ್ ಮಾಡ್ಕೋಣ. ಕೇಶವ್ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ, ವೆಲ್ಕಮ್ ಟು 123 ಕಾರ್ಸ್. ನಮಸ್ಕಾರ ಸರ್. ವೀಕ್ಷಕರಿಗೆ ಇವತ್ತು ಎಷ್ಟು ಕಾರ್ಗಳು ನಿಮ್ಮ ಹತ್ರ ಇದೆ ಸರ್? ಸರ್ ನನ್ನ ಹತ್ರ ಒಂದು 40 ರಿಂದ 50 ಗಾಡಿ ತನಕ ಸ್ಟಾಕ್ ಇದಾವೆ, ನೋಡಬಹುದು. ಯಾವ ಬಜೆಟ್ ಇಂದ ನಿಮಗೆ ಇವತ್ತು 65,000 ಇಂದನೂ ಗಾಡಿ ಕೊಡ್ತೀನಿ ಸರ್. 65,000 ಇಂದ ಹಿಡಿದು 8 ಲಕ್ಷವರೆಗೂ ಗಾಡಿ ಕೊಡ್ತೀನಿ. 8 ಲಕ್ಷದವರೆಗೂ ಇದೆ ಸರ್. ಇದು ಕರೆಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಲೊಕೇಶನ್ ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟಾಪ್ ಇಂದ 1 ಕಿಲೋಮೀಟರ್. ಗೂಗಲ್ ಮ್ಯಾಪ್ ಅಲ್ಲಿ 123 ಕಾರ್ಸ್ ತಿಪ್ಪನಹಳ್ಳಿ ಅಂತ ಹಾಕಿದ್ರೆ ಎಕ್ಸಾಕ್ಟ್ ಆಫೀಸ್ ಹತ್ರ ಬರ್ತೀರಾ. ಇಲ್ಲಾಂದ್ರೆ ನನ್ನ ನಂಬರ್ಗೆ ಹಾಯ್ ಅಂತ ಹಾಕಿದ್ರೆ ನಿಮಗೆ ಲೊಕೇಶನ್, ಕ್ಯಾಟ್ಲಾಗ್, ಗ್ರೂಪ್ ಲಿಂಕ್ ಪ್ರತಿಯೊಂದು ಡೀಟೇಲ್ಸ್ ಬಂದ್ಬಿಡುತ್ತೆ. ಓಕೆ ಸರ್. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನಿಮ್ಗೆ ಯಾವ ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಕೊಡ್ಬೇಕು ಎಲ್ಲ ಕೊಡಿ. ಸ್ಕ್ರೀನ್ ಮೇಲೆ ಆ ಮೊಬೈಲ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಕ್ಯಾಟ್ಲಾಗ್ ಎಲ್ಲ ಬರುತ್ತೆ. ಸರಿ ಸರ್. ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಸಿಗುತ್ತೆ ಅದರಲ್ಲಿ. ಸರ್ ಇವಾಗ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಸ್ನೇಹಿತರೆ ಇವತ್ತು ನಮಗೆ ಮೊದಲನೇದಾಗಿ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇರ್ತಕ್ಕಂತ ಟಾಟಾ ನ್ಯಾನೋ ಗಾಡಿ. ಸರ್ ಇದೆ ಇನ್ಫಾರ್ಮೇಶನ್ ಕೊಡಿ ಸರ್. 2012 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. LX ವೇರಿಯಂಟ್ ಇದು. LX ವೇರಿಯಂಟ್ ಹೌದು ಸರ್. ಮಾಡಲು 2012 ಮಾಡಲು ಸರ್. 2012 ಸರ್. ಓನರ್ ಎಷ್ಟಾಗಿದೆ ಸರ್? ಓನರ್ ಸೆಕೆಂಡ್ ಓನರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್. ಗಾಡಿ ಎಷ್ಟು ಓಡಿದೆ ಸರ್? ಸರ್ 46 ಓಡಿದೆ ಸರ್. ಕಿಲೋಮೀಟರ್ಗಳು ಕರೆಕ್ಟ್ ಆಗಿ ನೋಡಿಲ್ಲ, ಒಂದು ಹೆಚ್ಚು ಕಮ್ಮಿ ಒಂದು 56,000 ಆ ರೇಂಜ್ ಅಲ್ಲಿ ಇದಾವೆ. ಓಕೆ ಸರ್. ಪ್ರೈಸ್ ಎಷ್ಟು ಹೇಳ್ತಿದ್ರೆ? ಪ್ರೈಸ್ ನಿಮ್ಗೆ ಈ ಗಾಡಿನ ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 75,000 ಕೊಡೋಣ ಸರ್. ಓಕೆ, ಕೋಟಿಂಗ್ ಪ್ರೈಸ್ ಎಷ್ಟು ಸರ್? ಅದು ಕೋಟಿಂಗ್ ಪ್ರೈಸ್ 85 ಇದೆ. ಚಾನಲ್ ಕಡೆಯಿಂದ ಯಾರನ್ನ ಬಂದ್ರೆ 75,000 ಕೊಡ್ತೀನಿ. ಓಕೆ ಸ್ನೇಹಿತರೆ, ಒಂದು 75,000 ರೂಪಾಯಿಗೆ ಒಂದು 2 ವೀಲರ್ ಬೈಕ್ ರೇಟ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ. ನೋಡಿ ಸರ್. ನೆಕ್ಸ್ಟ್ ಸರ್ ಮಾರುತಿ 800 2000 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ, AC ಗಾಡಿ ಸರ್. AC. ಓಕೆ, ಈ ಗಾಡಿನ 65,000 ಕೊಡ್ತೀನಿ ಸರ್. 65,000 ಸರ್. ಓನರ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. ಓನರ್ ಎಷ್ಟಾಗಿದೆ ಸರ್? ಸರ್ ಥರ್ಡ್ ಓನರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಖಂಡಿತ ಸರ್. FC ಎಲ್ಲ ಸಿಗುತ್ತೆ? ಹೌದು. ಓಕೆ ಸ್ನೇಹಿತರೆ, ಇನ್ನು ಮುಂದಿನ ವೆಹಿಕಲ್ ಸರ್ ಯಾವ್ದಿದೆ ಸರ್? ಚವರ್ಲೆಟ್ ಸ್ಪಾರ್ಕ್ 2010 ಮಾಡಲು. ಓಕೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಸರ್. ಗಾಡಿ ಎಷ್ಟು ಓಡಿದೆ ಸರ್ ಇದು? ಗಾಡಿ ಇದು ಅಷ್ಟೇ ಸರ್, 1 ಲಕ್ಷ ಒಳಗಡೆನೆ. ಇದು ಒಂದು ಲೋ ಬಜೆಟ್ ಅಲ್ಲಿ ಸಿಗುತ್ತೆ ಹಂಗಾದ್ರೆ? ಖಂಡಿತ ಸರ್. ಎಷ್ಟು ಪ್ರೈಸ್ ಎಷ್ಟು ಸರ್ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ ಹೇಳ್ತೀನಿ, 85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಫ್ರೆಶ್ ಇನ್ಸೂರೆನ್ಸ್ ಸರ್. ಇಂಟೀರಿಯರ್ ಏನೇನು ಬರುತ್ತೆ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಓಕೆ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ. ಎಷ್ಟು ಹೇಳ್ತಾ ಇದೆ ಸರ್ ಕೋಟಿ ಪ್ರೈಸ್? ಸರ್ 1 ಲಕ್ಷ ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 85,000. 85,000 ಫೈನಲ್ ಮಾಡಿ. ಸ್ವಲ್ಪ ಕಡಿಮೆ ಆಗುತ್ತೆ? ಏನು ಇಲ್ಲ ಸರ್, ನಾನು ಕೊಡ್ತಾ ಇರೋದೇ ಫೈನಲ್ ಪ್ರೈಸ್ಗಳು. ಫೈನಲ್ ಪ್ರೈಸ್. ಹೌದು. ಓಕೆ ಸರ್. ನಮ್ಮ ಮುಂದಿನ ವೆಹಿಕಲ್ ಸರ್ ಇದು ಹುಂಡೈ ಗೆಟ್ಸ್. ಹೇಳಿ ಸರ್ ಡೀಟೇಲ್ಸ್. ಸರ್ 2008 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ, 1 ಲಕ್ಷ ಕೊಡ್ತೀನಿ ಸರ್. ಓನರ್ ಎಷ್ಟಾಗಿದೆ? 1 ಲಕ್ಷಕ್ಕೆ 8 ಮಾಡಲು ಗಾಡಿ. ಓಕೆ ಸರ್. ಇದು ಎಷ್ಟು ರನ್ ಆಗಿದೆ ಸರ್? ಥರ್ಡ್ ಓನರ್ ಗಾಡಿ. ಎಲ್ಲ 1 ಲಕ್ಷ ಒಳಗಡೆ ಸರ್. 1 ಲಕ್ಷ ಒಳಗಡೆ ರನ್ ಆಗಿದೆ. ಹೌದು. ಓಕೆ, ಇಂಟೀರಿಯರ್ ಏನೇನು ಬರುತ್ತೆ ಸರ್ ಇದು? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಹೌದು. ಓಕೆ ಸರ್. ನೆಕ್ಸ್ಟ್ ಸರ್ ಮತ್ತೊಂದು ಚವರ್ಲೆಟ್. ಯಾವ ಸರ್ ಇದು? ಸರ್ ಚವರ್ಲೆಟ್ ಬೀಟು. ಓಕೆ, ಮಾರ್ಕೆಟ್ ಗೆ ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. 2011 ಮಾಡಲು, ಥರ್ಡ್ ಓನರ್, ಡೀಸೆಲ್ ಗಾಡಿ. ಡೀಸೆಲ್ ವೆರ್ಷನ್? ಹೌದು. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದ್ಬಿಟ್ಟು 1 ಲಕ್ಷ 6,000 ನೋಡಿದೆ ಸರ್. 1,06,000 ಸರ್. ಓನರ್ ಎಷ್ಟಾಗಿದೆ? ಓನರ್ ಬಂದ್ಬಿಟ್ಟು ಥರ್ಡ್ ಓನರ್. ಓಕೆ, ಎಷ್ಟು ಹೇಳ್ತಾ ಇದ್ದೀವಿ ಸರ್ ರೇಟ್? ಸರ್ ಈ ಗಾಡಿನ ನಾನು 1 ಲಕ್ಷ ಕೊಡ್ತೀನಿ ಸರ್. ಫೈನಲ್ ಡೆಡ್ ಲೈನ್ ಪ್ರೈಸ್, ನೋ ಬಾರ್ಗಿನ್. 135 ಕೋಟಿಂಗ್ ಸರ್. 1 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಸ್ನೇಹಿತರೆ ನೋಡಿ, AC ಇದೆ, ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಂಡ್ರಾಯ್ಡ್. ಸರ್ ನೆಕ್ಸ್ಟ್ ಸ್ನೇಹಿತರೆ ಮತ್ತೊಂದು ನಮ್ಮ ಹತ್ರ ಚವರ್ಲೆಟ್. ಯಾವ ಸರ್ ಇದು? ಚವರ್ಲೆಟ್ ಯುವ ಸರ್. 2010 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. 2010 ಮಾಡಲ್. ಹೌದು ಸರ್. ಓನರ್ ಎಷ್ಟಾಗಿದೆ? ಓನರ್ ಥರ್ಡ್ ಓನರ್ ಸರ್. ಓಕೆ, ಎಷ್ಟು ಓಡಿರೋ ಸರ್ ಗಾಡಿ? ಗಾಡಿ ಎಲ್ಲ 1 ಲಕ್ಷ ಒಳಗಡೆ ಸರ್. ಈ ಲೋ ಮಾಡಲ್ಗಳೆಲ್ಲ ಓಡಿರೋದು ಕೇಳಕ್ ಹೋಗ್ಬಾರ್ದು, ಹೆಚ್ಚು ಕಮ್ಮಿ ಕೊಡೋಣ. ಎಷ್ಟು? ಫೈನಲ್ 85,000 ಕೊಡ್ತೀನಿ ಸರ್. 85,000. ಹೌದು. ಓಕೆ ಸರ್. ಸರ್ ಇದು ಫ್ಯೂಲ್ ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಪೆಟ್ರೋಲ್. ಹೌದು ಸರ್. ಮತ್ತೊಂದು ನಮ್ಮ ಹತ್ರ ಬಡವರ ಬಂದು ಸ್ವಿಫ್ಟ್ ಇದೆ ಸರ್. ಇದು ಯಾವ ಮಾಡಲ್? ಸ್ವಿಫ್ಟ್ ಡೀಸೆಲ್ ಗಾಡಿ, 2007 ಮಾಡಲು, ಸೆಕೆಂಡ್ ಓನರ್ ಸರ್. ಓಕೆ, ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಬಂದ್ಬಿಟ್ಟು 1,07,000 ನೋಡಿದೆ ಸರ್. 1,07,000. ಹೌದು ಸರ್. ಏನ್ ಗಾಡಿ ನೋ ರಿಪ್ಲೇಸ್ಮೆಂಟ್, ಒರಿಜಿನಲ್ ಗಾಡಿ. ಈ ಗಾಡಿನ ನಾನು 1,65,000 ಕೊಡ್ತೀನಿ ಸರ್. 165. 1,65,000. ಮಾಡಲ್ ಯಾವ್ದು ಅಂತಂದ್ರೆ? 2007 ಮಾಡಲು. 7 ಮಾಡಲು, ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಹೌದು. ಓಕೆ ಸರ್. ಸರ್ ನಮ್ಮ ಹತ್ರ ನೆಕ್ಸ್ಟ್ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ವಿಂಟೋ.
ವೋಲ್ಕ್ಸ್ವ್ಯಾಗನ್ ವೆಂಟೋ 2011 ಮಾಡಲು ಥರ್ಡ್ ಓನರ್ ಓಕೆ ಸರ್. ಫೈನಲ್ ಡೆಡ್ ಲೈನ್ 2,35,000 ಕೊಡ್ತೀನಿ. ಡೀಸೆಲ್ ಗಾಡಿ ಸರ್. ಡೀಸೆಲ್ ವರ್ಷನ್ ಹೌದು ಸರ್. ಓನರ್ ಎಷ್ಟಾಗಿರ್ಬೋದು? ಓನರ್ ಥರ್ಡ್ ಓನರ್ ಸರ್. ಥರ್ಡ್ ಓನರ್. ಕೋಟಿಂಗ್ ಪ್ರೈಸ್ ಎಷ್ಟು ಸರ್ ಇದು? ಸರ್ ಕೋಟಿಂಗ್ 265 ಇದೆ. ಓಕೆ ಕ್ಯಾಟ್ಲಾಗ್ ಅಲ್ಲಿ ಬೇರೆ ಪ್ರೈಸ್ ಗಳು ಇದಾವೆ. ನಿಮ್ಗೆ ವಿಡಿಯೋದಲ್ಲಿ ಹೇಳಿದ್ರೆ ಫೈನಲ್ ಪ್ರೈಸ್ ಗಳು. ವಿಡಿಯೋ ಮುಖಾಂತರ ಯಾರನ್ನ ಬಂದ್ರೆ ಸ್ನೇಹಿತರೆ ಇನ್ನ ಕಡಿಮೆ ಆಗುತ್ತೆ. ಹೌದು ಸರ್. ಇದು ಚವರ್ಲೆಟ್ ಯಾವ ಸರ್? ಸರ್ ಚವರ್ಲೆಟ್ ಶೈಲು 2013 ಮಾಡಲು. ಇದಕ್ಕೆ ಲೋನ್ ಆಗುತ್ತೆ ಸರ್. ಬರೇ 1,65,000 ಕೊಡ್ತೀನಿ. 1 ರಿಂದ 1.5 ಲಕ್ಷ ಲೋನ್ ಆಗುತ್ತೆ ಸರ್. ಸ್ನೇಹಿತರೆ ನೋಡಿ, ಇದು 2013 ಮಾಡಲ್ ಸರ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸರ್ ಇದು? ಗಾಡಿ ಎಷ್ಟು ಹೊಡಿರ್ಬೋದು ಸರ್ ಇದು? ಸರ್ ಗಾಡಿ 1.30 ಇದೆ ಸರ್. 1,30,000 ಹೊಡಿ. ಹೌದು ಡೀಸೆಲ್ ವೇರಿಯಂಟ್. ಲೋನ್ ಆಗುತ್ತೆ ಇದಕ್ಕೆ? ಖಂಡಿತ ಆಗುತ್ತೆ ಸರ್. ಓಕೆ. 1 ರಿಂದ 1.5 ಲಕ್ಷ ಲೋನ್ ಆಗುತ್ತೆ. ಬರೇ 1,65,000 ಕೊಡ್ತೀನಿ. 165 ಸರ್? ಹೌದು ಸರ್. ಓಕೆ ಬನ್ನಿ ಸರ್. ಸೆಂಟ್ರೋ, ಸೂಪರ್ ಸೆಂಟ್ರೋ. ಓಕೆ. 2010 ಮಾಡಲು ಸಿಂಗಲ್ ಓನರ್ ಸರ್. 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್. 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಈ ಗಾಡಿನ 1,65,000 ಕೋಟಿಗಿದೆ ಸರ್. 1,55,000 ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್. 1,50,000 ವಿತ್ 55,000 ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ನೋಡಿ ಹೊಸ ಟೈರ್ಗಳಿದೆ, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗು ಪ್ರತಿಯೊಂದು ಇದೆ. 10 ಮಾಡಲು ಸಿಂಗಲ್ ಓನರ್. ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್. ಓಕೆ ಸ್ನೇಹಿತರೆ ನೋಡಿ, ನಿಮ್ಗೆ ಇದ್ರಲ್ಲಿ ಏನಾರ ಲೋ ಬಜೆಟ್ ಅಲ್ಲಿ ಬೇಕು ಅಂತಂದ್ರೆ ಹೌದು. ಇನ್ನು ಒಂದು ಸ್ಯಾಂಟ್ರೋ, ಇದು 10 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು 1,65,000 ಕೊಡ್ತೀನಿ ಸರ್. ಇದು 165 ಸರ್? 165. 10 ಮಾಡಲು ಸಿಂಗಲ್ ಓನರ್. ಓನರ್ ಎಷ್ಟಾಗಿದೆ? ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಸರ್ ಡ್ರೈವರ್ನು ಎಲ್ಲ ಒಂದು ಚಿಲ್ಲರೆ ಸರ್. ಒಂದು ಚಿಲ್ಲರೆ. ಆಲ್ಮೋಸ್ಟ್ ಮಾಡಲು ಗಾಡಿಗಳು ಅಂದ್ರೆ ನಮಗೆ ಡ್ರೈವರ್ ಗೊತ್ತಿರ್ತವೆ. ಲೋ ಮಾಡಲ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಬಂದ್ ನೋಡ್ಕೊಳ್ಳಿ. ಬಟ್ ಗಾಡಿ ಎಲ್ಲ ಇಂಜಿನ್ ಗ್ಯಾರಂಟಿ. ನೀವು ಕಷ್ಟ ತಗೊಂಡೋಗಿ ಇಲ್ಲಿ ಚೆಕ್ ಮಾಡ್ಕೊಂಡು ಗಾಡಿ ಎತ್ಕೋಬಹುದು. ಸ್ನೇಹಿತರೆ ನೋಡಿ, ಇಂಟೀರಿಯರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಹೌದು ಪ್ರತಿಯೊಂದು ಇದೆ. ಇನ್ನೊಂದು SX4 ಸರ್. 2010 ಸರ್. ಸ್ನೇಹಿತರೆ ಮಾರುತಿ ಸಾರಿ 2008 ಮಾಡಲು. 8 ಮಾಡಲು. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ಸರ್. ಆಸ್ ಇಟ್ ಈಸ್ ಕಂಡೀಷನ್ 1 ಲಕ್ಷ ಕೊಟ್ಬಿಡ್ತೀನಿ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಎಲ್ಲ ನೀವೇ ಮಾಡಿಸ್ಕೊಡಿ ಅಂತಂದ್ರೆ ಮಾಡಿಸ್ಕೊಡಿ ಅಂದ್ರೆ ಒಂದು 30,000 ಎಕ್ಸ್ಟ್ರಾ ಬರುತ್ತೆ ಸರ್. 135 ಆಗುತ್ತೆ. ಹೌದು. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಂಟೀರಿಯರ್ SX4 ಸರ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್. ಬನ್ನಿ, ಪೆಟ್ರೋಲ್ ನೋಡಿ ಬೇಜಾರಾದ್ರೆ ಅದೇ ತರ ಹಿಂದಕ್ಕೆ ಬನ್ನಿ. ಸ್ಕೋಡಾ ಇಲ್ಲಿದೆ ನೋಡಿ ಸ್ನೇಹಿತರೆ. ಸ್ಕೋಡಾ 2006 ಮಾಡಲು ಸಿಂಗಲ್ ಓನರ್ ಗಾಡಿ. 1,60,000 ಶೋರೂಮ್ ರೆಕಾರ್ಡ್ ಗಾಡಿ. 1,60,000 FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಸಿಂಗಲ್ ಓನರ್ ಸರ್? ಹೌದು. ಇದು ಗಾಡಿ ಎಷ್ಟು ರನ್ ಆಗಿರ್ಬೋದು ಸರ್? 1,60,000 ಸರ್. ಶೋರೂಮ್ ರೆಕಾರ್ಡ್ ಇದೆಯಾ? ಸ್ನೇಹಿತರೆ ನೋಡಿ, ಸ್ಕೋಡಾ ಇದು ಪ್ರೈಸಿಂಗ್ ಕೇಳಲಿಲ್ಲ ನೀವು, ಆದ್ರೂ ಹೇಳ್ತಾ ಇದೀನಿ. 6 ಮಾಡಲು ಸಿಂಗಲ್ ಓನರ್ 1,20,000 ಕೊಡ್ತೀರಿ ಸರ್. 1,20,000 6 ಮಾಡಲು ಸಿಂಗಲ್ FC ಇನ್ಸೂರೆನ್ಸ್ ರನ್ನಿಂಗ್ ಇರೋ ಡೀಸೆಲ್ ಗಾಡಿ. ಓಕೆ. ಅದ್ರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆಗ್ಬೋದಾ? ಅದು ಇಲ್ಲ ಅದು ಫೈನಲ್ 135 ಕೋಟಿಂಗ್ ಇರೋದು. ಅದು ಬಿಟ್ರೆ ಇನ್ನೊಂದು ಸ್ಯಾಂಟ್ರೋ ಇದೆ ನೋಡಿ, 2008 ಮಾಡಲು ಥರ್ಡ್ ಓನರ್. ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ. ಓಕೆ. ಗಾಡಿ ಎಷ್ಟು ಆಗಿದೆ ಸರ್? ಇದು ಅಷ್ಟೇ ಸರ್, 1 ಲಕ್ಷ ಚೇಂಜ್ ಆಗಿದೆ. 1 ಲಕ್ಷ ಚೇಂಜ್. ಕೋಟಿಂಗ್ ಪ್ರೈಸ್ ಸರ್? ಈ ಗಾಡಿ ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ 165 ಇದೆ ಸರ್. 1,65,000 ಇದೆ. 1,30,000 ಕೊಡ್ತೀನಿ ಸರ್. ಸಾರಿ 1,35,000 1,35 ಫೈನಲ್ ಮಾಡ್ಕೊಡ್ತೀನಿ. ಸ್ನೇಹಿತರೆ ಮ್ಯಾಗ್ವಿಲ್ ಇದೆ, ನಾನು ನೋಡಿ 4. ಯಾರು ಒಂದು ಲೋ ಬಜೆಟ್ ಅಲ್ಲಿ ಬೇಕು ಅನ್ನೋರು ಈ ಗಾಡಿ ನೋಡಬಹುದು. ಏನಿಲ್ಲ ಸ್ನೇಹಿತರೆ, ಮತ್ತೊಂದು ನಮ್ಮ ಹತ್ರ ರೆಡ್ ಬ್ಯೂಟಿ ಸ್ವಿಫ್ಟ್ ಇದೆ ಸರ್. ಇದು ಯಾವ ಮಾಡಲ್ ಸರ್? ಮಾಡಲು 2007 ಮಾಡಲು ಸರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಓನರ್ ಎಷ್ಟಾಗಿದೆ? ಫೈನಲ್ ಡೆಡ್ ಲೈನ್ 165 ಕೊಡ್ತೀವಿ ಸರ್. 3 ಓನರ್ ಸರ್. ಸ್ನೇಹಿತರೆ 4 ಮ್ಯಾಗ್ವಿಲ್ ಇದೆ ನೋಡಿ ಸರ್. ಗಾಡಿ ಡ್ರೈವರ್ನು ಒಂದು ಚಿಲ್ಲರೆ ಆಗಿದೆ ಸರ್. ಪೆಟ್ರೋಲ್ ಗಾಡಿ. ಹೌದು ಸ್ನೇಹಿತರೆ ನೋಡಿ, ರೆಡ್ ಬ್ಯೂಟಿ ಅಂತಾನೆ ಹೇಳ್ಬೋದು. 4 ಮ್ಯಾಗ್ವಿಲ್ ಇದೆ ಸರ್. ಪ್ರೈಸ್ ಎಷ್ಟು ಕರೆಕ್ಟ್ ಆಗಿ? ಪ್ರೈಸ್ 1,65,000 ಸರ್. 165 ಫೈನಲ್ ಮಾಡ್ಕೊಡ್ತೀನಿ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ, ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ. ಗಾಡಿ ಕ್ಲಾಸ್ ಆಗಿದೆ. ಓಕೆ ಸರ್. ಅಲ್ಲಿಂದ ಈ ಕಡೆಗೆ ಬಂದ್ರೆ ನಿಮಗೆ ಕ್ವಿಡ್. ಸ್ನೇಹಿತರೆ ರೆನಾಲ್ಟ್ ಕ್ವಿಡ್ 2015 ಮಾಡಲು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಕ್ಲಾಸ್ ಕಂಡೀಷನ್ ಇದೆ. ಈ ಗಾಡಿ ನಾವು ಬಂದ್ಬಿಟ್ಟು 2 ಲಕ್ಷ ಕೋಟ್ ಮಾಡ್ತೀನಿ. 190 ಕೊಡ್ತೀನಿ ಸರ್. 190ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓನರ್ ಥರ್ಡ್ ಓನರ್. ಓಕೆ ಸರ್. ಗಾಡಿ ಡ್ರೈವರ್ ಆಗಿರೋದು? ಡ್ರೈವರ್ನು ಒಂದು 76 ಏನೋ ಇದೆ ಸರ್. 76,000 ಹೊಡಿದೆ. ಹೌದು ಸ್ನೇಹಿತರೆ. ಅಲ್ಲಿಂದ ಇನ್ನೊಂದು ಕ್ವಿಡ್ ಇದೆ ನೋಡಿ ಸ್ನೇಹಿತರೆ. ಮತ್ತೊಂದು ವೈಟ್ ಕ್ವಿಡ್ 2016 ಮಾಡಲು ಸರ್. ಇದು 16 ಸರ್. ಓನರ್ ಎಷ್ಟಾಗಿದೆ? 16 ಮಾಡಲು ಸೆಕೆಂಡ್ ಓನರ್. ಸರ್ ಗಾಡಿ ಎಷ್ಟು ಹೊಡಿದೆ ಸರ್? ಸರ್ ಗಾಡಿ 56,000 ನೋಡಿದೆ ಸರ್. 56,000 ಸರ್. ಎಷ್ಟು ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 285 ಕೋಟಿಂಗು. ಫೈನಲ್ 265 ಕೊಡ್ತೀನಿ ಸರ್. 265ಗೆ ಫೈನಲ್ ಆಗುತ್ತೆ. ಹೌದು ಸ್ನೇಹಿತರೆ. ಲೆದರ್ ಇಂಟೀರಿಯರ್ ಬರುತ್ತೆ, ಹಾಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಇದೆ. ಎಷ್ಟು ಕೊಟ್ ಮಾಡ್ತಾ ಇದೆ ಸರ್ ಪ್ರೈಸ್? ಸರ್ 265ಗೆ ಫೈನಲ್ ಮಾಡ್ಕೊಡ್ತೀನಿ. 2,65,000 ಫೈನಲ್ ಮಾಡ್ಕೊಡ್ತೀನಿ. ಇನ್ನೊಂದು 17 ಇದೆ.
ಸ್ನೇಹಿತರೆ ಮತ್ತೊಂದು ಕ್ವಿಡ್ ವೈಟ್ ಬೋರ್ಡ್ ಅಲ್ಲಿ ನಮಗೆ ಸಿಗ್ತಾ ಇದೆ 2017 ಸರ್ ಇದು 2017 ಮಾಡಲು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಇದು ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಸೀಟ್ಸ್, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಪ್ರತಿಯೊಂದು ಇದೆ. ಇದು ಅಷ್ಟೇ 285 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಟು ಫೈನಲ್ 265 ಕೊಡ್ತೀನಿ. 265 ಫೈನಲ್ ಮಾಡ್ಕೊಡ್ತೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು ಗಾಡಿ ಎಕ್ಸಲೆಂಟ್ ಕ್ಲಾಸಿ ಆಗಿದೆ, ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಫೈನಲ್ ಎಷ್ಟಕ್ಕಾಗುತ್ತೆ ಸರ್ ಇದು? 265 ಕೊಡ್ತೀನಿ ಸರ್. 2,65,000. ಇನ್ನೊಂದು 23 ಮಾಡಲು ಕ್ವಿಡ್. ಸ್ನೇಹಿತರೆ ಮತ್ತೊಂದು 2023 ಮಾಡಲು 2022 ಮಾಡಲು ಕ್ವಿಡ್. ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. 4.5 ಲಕ್ಷ ಕೋಟಿಂಗು ಸರ್. ಫೈನಲ್ 390 ಕೊಡ್ತೀನಿ. ಫುಲ್ ಲೋನ್ ಮಾಡ್ಕೊಡ್ತೀನಿ. ಫುಲ್ ಲೋನ್ ಆಗುತ್ತೆ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡೋಗ್ಬೋದು. ಸ್ನೇಹಿತರೆ 22 ಮಾಡಲ್ ಆಲ್ಮೋಸ್ಟ್ ಫುಲ್ ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಹೌದು. ಲೋನ್ ಪ್ರೋಸೆಸ್ ಏನು ಎತ್ತ ಅಂತ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಾನು ನಿಮಗೆ ಅದ್ರ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತೀನಿ ಸರ್. ಮತ್ತೆ 2017 ಮಾಡಲು ಸರ್. Hyundai i10 ಸರ್ ಇದು. Ion 17 ಮಾಡಲು. FC ಇನ್ಸೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇರುವಂತ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಗಾಡಿ ಸರ್. ₹1 ಖರ್ಚಿಲ್ಲ ಗಾಡಿನಲ್ಲಿ. ಓನರ್ ಎಷ್ಟಾಗಿದೆ ಸರ್? ಓನರ್ 3 ಓನರ್ ಆಗಿದೆ ಸರ್. ಈ ಗಾಡಿನ ಬಂದ್ಬಿಟ್ಟು ನಾನು 2,65,000 ಕೋಟಿಂಗು. ಫೈನಲ್ 240 ಕೊಡ್ತೀನಿ. 240 ಫೈನಲ್ ಆಗುತ್ತೆ. ಹೌದು. ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ ಇದು 56,000 ಏನೋ ಜಿನಿಯನ್ ಕಿಲೋಮೀಟರ್. 56,000. ಹೌದು ಸರ್. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. ಓಕೆ ಸರ್. ನೆಕ್ಸ್ಟ್ ಸ್ನೇಹಿತರೆ ನಮ್ಮ ಹತ್ರ ಮತ್ತೊಂದು Hyundai i10 ಇದೆ ಸರ್. ಇದು ಮಾಡಲ್ಲ ಸರ್. 14 ಮಾಡಲು, ಸೆಕೆಂಡ್ ಓನರ್, ಎಕ್ಸ್ಟ್ರಾ ಕ್ಲಾಸ್ ಗಾಡಿ ಸರ್. 64,000 ಓಡಿದೆ. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಸರ್. ಹೌದು ಸರ್. ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಇದೆ ಸರ್. ಕೋಟಿಂಗು 285 ಕೊಡ್ತೀನಿ ಫೈನಲ್. 285. ಹೌದು. ಸ್ನೇಹಿತರೆ ನೋಡ್ತಾ ಇರ್ಬೋದು ಗಾಡಿ ಒಂದು Hyundai i10. ಸ್ನೇಹಿತರೆ ಇಷ್ಟೊತ್ತು ನೀವೇನು ನೋಡಿದ್ರಿ ಇದೆಲ್ಲ ಸ್ವಲ್ಪ ಮಿಡ್ ವೇರಿಯಂಟ್ ಅಂದ್ರೆ ಲೋ ಬಜೆಟ್ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಸ್ವಲ್ಪ ಹೈ ಬಜೆಟ್ ಅಂದ್ರೆ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ನೆಕ್ಸ್ಟ್ ಇವಾಗೆಲ್ಲ ಒಂದು 5ರಿಂದ 6 ಲಕ್ಷ ಮೇಲೆ 4ರಿಂದ 6 ಲಕ್ಷದವರೆಗೂ ಈ ತರ ವೇರಿಯಂಟ್ ಈಗ ಗಾಡಿಗಳು ಸಿಗುತ್ತೆ. ಇದ್ರ ಪಾರ್ಟ್ ಸ್ನೇಹಿತರೆ ನಿಮಗೆ ಈ ವಿಡಿಯೋದಲ್ಲಿ ತುಂಬಾ ಲೆಂತ್ ಆಗೋದ್ರಿಂದ ನೆಕ್ಸ್ಟ್ ಪಾರ್ಟ್ಗೆ ನಿಮಗೆ ಈ ವಿಡಿಯೋ ಹಾಕ್ತೀನಿ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಈ ಗಾಡಿಗಳದ್ದು ವಿಡಿಯೋನ ನೋಡಿ ಅಂತ ಹೇಳ್ತಾ